ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಮ್ಮ ಅಕೌಂಟೆನ್ಸಿಯ ಕ್ಲಾಸ್ನಲ್ಲಿ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಅಂದ್ರೆ ಬೇಸಿಕ್ಸ್ ಆಫ್ ಪಾರ್ಟ್ನರ್ಶಿಪ್, ಬೇಸಿಕ್ ಕಾನ್ಸೆಪ್ಟ್ಸಿನ ಪ್ರಾಬ್ಲಮ್ಗಳನ್ನ ಶುರು ಮಾಡಿ ಬಿಡೋಣ. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಥಿಯೋರಿ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸಿನ ಪ್ರಾಬ್ಲಮ್ಗಳನ್ನ ಶುರು ಮಾಡುವಂತಹ ಸಮಯ. ಸೊ ಅ ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ಎಲ್ಲರೂ ಕೂಡ ಹುಷಾರಾಗಿ ನಾನು ಏನೇನು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೇನೆ, ಯಾವ ಮೆಥಡ್ ಅಲ್ಲಿ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೇನೆ, ಅದೆಲ್ಲದರ ಕೇರ್ಫುಲ್ ಅಬ್ಸರ್ವೇಷನ್ ಅನ್ನ ಮಾಡಿ, ಎಲ್ಲೇ ಡೌಟ್ ಇದ್ರೂ ಕೂಡ ಪ್ರಾಬ್ಲಮ್ ಆದ ನಂತರ ಅಥವಾ ಒಂದ್ 2-3 ಕಾನ್ಸೆಕ್ಯೂಟಿವ್ ಪ್ರಾಬ್ಲಮ್ಗಳಾದ ನಂತರ ನಾನು ಡೌಟ್ಗಳ ಬಗ್ಗೆ ಮಾತಾಡ್ತೇನೆ. ಆಗ ನಿಮ್ಮ ಡೌಟ್ಗಳನ್ನ ಪೋಸ್ಟ್ ಮಾಡಿ. ಸೊ ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ಎಲ್ಲರೂ ಒಮ್ಮೆ ಇದ್ದೀರಾ ಚಾಟ್ ಬಾಕ್ಸ್ ಅಲ್ಲಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಮೇಲೆ ನಾನು ಅದನ್ನ ಶುರು ಮಾಡ್ಲಿಕ್ಕೆ ಹೋಗ್ತೇನೆ. ಎಸ್ ಮಕ್ಕಳೇ, ಎಲ್ಲರೂ ಇವಾಗ ಅಟೆಂಟಿವ್ ಆಗಿ ಕ್ಲಾಸ್ಗೆ ರೆಡಿ ಆಗಿದ್ದೀರಾ? ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಮೇಲೆ ನಮ್ಮ ಕ್ಲಾಸ್ ಅನ್ನ ಶುರು ಮಾಡೋಣ. ಸೊ ಎಸ್ 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 ಎಲ್ರಿಗೂ ಕೂಡ ಪ್ರಾಬ್ಲಮ್ಸ್ ಅಕೌಂಟೆನ್ಸಿ ಅಂದಿದ ತಕ್ಷಣ ಲಾಟ್ಸ್ ಆಫ್ ಇಂಟ್ರೆಸ್ಟ್ ಅಂಡ್ ಎಂಥೂಸಿಯಾಸಮ್. ಡೆಫಿನೆಟ್ಲಿ ವಿ ವಿಲ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಹೇಗೆ ಅಕೌಂಟೆನ್ಸಿಯ ಪ್ರಾಬ್ಲಮ್ಗಳನ್ನ ಮಾಡ್ತೀನಿ ಅಂತ ಒಂದು ಕ್ವಿಕ್ ಪಿಕ್ಚರ್ ಅನ್ನ ಕೊಟ್ಬಿಡ್ತೀನಿ. ನಾನು ಕ್ವೆಶ್ಚನ್ ಬ್ಯಾಂಕಿನ ಎಲ್ಲ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಮತ್ತೆ ರಿಪೀಟ್ ಆಗಿರೋ, ಈಗ ಹೊಸ ಕ್ವೆಶ್ಚನ್ ಬ್ಯಾಂಕ್ ಏನಿದೆ, ಹಲವಾರು ಪ್ರಶ್ನೆಗಳನ್ನ ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿ ನಂಬರ್ಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಆ ತರ ರಿಪೀಟೇಟಿವ್ ಕ್ವೆಶ್ಚನ್ಸ್ ಗಳನ್ನ ಬಿಟ್ಟು ಎಲ್ಲ ಕ್ವೆಶ್ಚನ್ ಬ್ಯಾಂಕ್ ಪ್ರಶ್ನೆಗಳನ್ನು ಕೂಡ ತಗೊಂಡಿದ್ದೀನಿ. ಸೊ ಎಲ್ಲ ಪ್ರಶ್ನೆಗಳನ್ನ ಪ್ರತಿ ಚಾಪ್ಟರ್ ಅಲ್ಲೂ ಪೇಷನ್ಸ್ ಆಗಿ ಸಾಲ್ವ್ ಮಾಡೋಣ. ನೋ ಹರಿ ಬರಿ, ಎಲ್ರಿಗೂ ಅರ್ಥ ಆಗಿ ಎಲ್ರು ಎಸ್ ಸರ್ ನನಗೆ ಗೊತ್ತಾಗಿದೆ ಅಂತ 1500 ಜನನು ಮೆಸೇಜ್ ಹಾಕಿದ್ಮೇಲೆ ನಾನು ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋದು. ಐ ಹೋಪ್ ದಿಸ್ ರೂಲ್ ಇಸ್ ವೆರಿ ಕ್ಲಿಯರ್ ವಿತ್ ಆಲ್ ಆಫ್ ಯು. ನನ್ನ ಒಂದು ರೆಕಮೆಂಡೇಶನ್ ನನ್ನ ಅಕೌಂಟೆನ್ಸಿ ಕ್ಲಾಸ್ ಮಾಡಬೇಕಾದ್ರೆ ಏನು ಅಂದ್ರೆ, ದಯವಿಟ್ಟು ಯಾವ ಬುಕ್ಕನ್ನು ಇಟ್ಕೊಳ್ಬೇಡಿ, ಯಾವ ಪೆನ್ನು ಏನು ಬೇಕಾಗಿಲ್ಲ. ಪ್ಲೀಸ್ ಹೋಲ್ಡ್ ಅ ಕ್ಯಾಲ್ಕ್ಯುಲೇಟರ್ ವಿತ್ ಯು. ಕ್ಯಾಲ್ಕ್ಯುಲೇಟರ್ನ ಮಾತ್ರ ದಯವಿಟ್ಟು ಕೈಯಲ್ಲಿ ಇಟ್ಕೊಳ್ಳಿ. ನಾನು ಎಲ್ಲೆಲ್ಲಿ ನಿಮಗೆ ಕ್ಯಾಲ್ಕ್ಯುಲೇಷನ್ ಫಾಸ್ಟ್ ಆಗಿ ಮಾಡಿ ಹೇಳಿ ಮಕ್ಕಳೇ ಅಂತ ಕೇಳ್ತೀನಿ, ದಯವಿಟ್ಟು ಆ ಕ್ಯಾಲ್ಕ್ಯುಲೇಷನ್ನ ಪಟ 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 ಮಾಡಿಬಿಟ್ಟು ಚಾಟ್ ಬಾಕ್ಸ್, ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಾನು ಕೂಡ ಕ್ಯಾಲ್ಕ್ಯುಲೇಟರ್ನ ಕೈಯಲ್ಲಿ ಇಟ್ಕೊಂಡಿರ್ತೇನೆ, ಮಾಡ್ಕೊಂಡು ಹೋಗೋಣ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ನಾನು ಏನ್ ಹೇಳ್ತಾ ಇದ್ದೀನಿ ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಪ್ಲೀಸ್ ಕೇರ್ಫುಲ್ ಆಗಿ ಇರಿ. ಡನ್. ಓಕೆ, ಸೊ ಇನ್ನೇನಾವುದೇ ಟೈಮ್ ವೇಸ್ಟ್ ಮಾಡದ ಹಾಗೆ ಮೊದಲನೆಯ ಟಾಪಿಕ್, ಮೊದಲನೆಯ ಪ್ರಶ್ನೆಗೆ ಹೋಗೋಣ. ಐ ಹೋಪ್ ಇಟ್ ಇಸ್ ವೆರಿ ಕ್ಲಿಯರ್ ಟು ಆಲ್ ಆಫ್ ಯು. ಎಸ್, ವಿ ವೋಂಟ್ ಕಾಪಿ ಕ್ವೆಶ್ಚನ್ಸ್. ಕ್ಯಾನ್ ಯು ನಂಬರ್ ಆಲ್ ದ ಕ್ವೆಶ್ಚನ್ಸ್ ಇನ್ ನೋಟ್ಸ್? Mayur, don't worry, in the notes in the question bank all the questions are sequence wise, so don't worry about all of that numbering. ಇದನ್ನ ನಾನು ಕಾಮರ್ಸ್ ಅಲ್ಲಿ ಯಾವಾಗ್ಲೂ ಹೇಳ್ತೀನಿ, ದಿಸ್ ಇಸ್ ಥಿಯರಿ ಆಫ್ ಡಿಸ್ಟ್ರಾಕ್ಷನ್. ನಮ್ಮ ಫೋಕಸ್ಸು ಪ್ರಾಬ್ಲಮ್ ಮೇಲೆ ಇರಬೇಕು. ಕ್ಲಿಯರ್? ನಂಬರಿಂಗ್ ಯಾವ್ದಾದ್ರೂ ಆಗಿರ್ಲಿ, ಡಸಂಟ್ ಮ್ಯಾಟರ್. ನನ್ನ ಫೋಕಸ್ ಎಲ್ಲಿರ್ಬೇಕು? ಆ ಕಾನ್ಸೆಪ್ಟ್ ಮೇಲೆ, ಆ ಪ್ರಾಬ್ಲಮ್ ಮೇಲೆ ಇರಬೇಕು. ಪ್ರಾಬ್ಲಮ್ನ, ಕಾನ್ಸೆಪ್ಟ್ನ ನಾನು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಲ್ ಅದರ್ ಥಿಂಗ್ಸ್ ಆರ್ ಇಮ್ಮೆಟೀರಿಯಲ್, ಇರ್ರೆಲೆವೆಂಟ್. ಓಕೆ, ಸೊ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಅಬೌಟ್ ದ ಪ್ರಾಬ್ಲಮ್ ಆರ್ ಅಪಾರ್ಟ್ ಫ್ರಮ್ ದ ಕಾನ್ಸೆಪ್ಟ್. ಓಕೆ, ಹಾಗಾದ್ರೆ ಮೊದಲನೆಯ ಪ್ರಾಬ್ಲಮ್ ಶುರು ಮಾಡುವಂತ ಸಮಯ. ಅವನು ನನಗೆ ಹೇಳ್ತಾ ಇದ್ದಾನೆ, ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಏನು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದ್ರೆ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಎಲ್ಲ ಇಂಡೈರೆಕ್ಟ್ ಇನ್ಕಮ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ರೆಕಾರ್ಡ್ ಮಾಡಲಿಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿನ ಎಕ್ಸ್ಟೆಂಡೆಡ್ ಭಾಗವೇ ನಮ್ಮ ಈ ಇಂಪಾರ್ಟೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸಿಂಪಲ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೂಡ ನಾಮಿನಲ್ ಅಕೌಂಟ್ ಆಗತ್ತೆ. ಕ್ಲಿಯರಾ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ಡೆಬಿಟ್ ಇನ ಕಡೆ,
ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅನ್ನ ರೆಕಾರ್ಡ್ ಮಾಡಿದ್ರೆ, ಕ್ರೆಡಿಟಿನ ಕಡೆ ಎಲ್ಲ ಇನ್ಕಮ್ಸ್ ಮತ್ತು ಗೇನ್ಸ್ ಅನ್ನ ರೆಕಾರ್ಡ್ ಮಾಡ್ತೇನೆ. ಕ್ಲಿಯರಾ? ಸೊ ಈಗ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಸಾಲ್ವ್ ಮಾಡ್ಲಿಕ್ಕೆ ಕೇಳ್ತಾ ಇದ್ದಾನೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಫಾರ್ಮ್ಯಾಟ್ ಏನು? ಸಿಂಪಲ್. ಡೆಬಿಟ್, ಕ್ರೆಡಿಟ್ ಮರಿಲೇಬಾರ್ದು, ಇನ್ ದ ಬುಕ್ಸ್ ಆಫ್. ಸೊ ಅವ್ರು ಯಾರೇ ಇದ್ರೂ ಕೂಡ ಅವ್ರ ಹೆಸರನ್ನು ಬರ್ಕೊಳ್ಳಿ. ನಾವಿಲ್ಲಿ ಸಾಲ್ವ್ ಮಾಡ್ತಾ ಇರೋದು ಪ್ರಾಫಿಟ್ ಅಂಡ್ ಲಾಸ್ appropriation account as at 31st March. ಅವನೇನ್ ಡೇಟ್ ಕೊಟ್ಟಿದ್ದಾನೆ ಅದನ್ನ ತಗೊಳ್ಳಿ. ಸೊ 23 ಅಂತ ಕೊಟ್ಟಿದ್ದಾನೆ. ಸೊ 24ಗೆ ಇಯರ್ ಕ್ಲೋಸ್ ಆಗುತ್ತೆ, 31st March 24. ಓಕೆ. ಸೊ ನಮ್ಮ P&L ಅಪ್ರಾಪ್ರಿಯೇಷನ್ ಫಾರ್ಮ್ಯಾಟ್ ಏನು? ವೆರಿ ಸಿಂಪಲ್. ಡೆಬಿಟ್ ಕಡೆ ನಾನೆಲ್ಲ ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ ನ ರೆಕಾರ್ಡ್ ಮಾಡ್ತೀನಿ. ಕ್ರೆಡಿಟ್ ಕಡೆ ಎಲ್ಲ ಇನ್ಕಮ್ಸ್ ಮತ್ತು ಗೇನ್ಸ್ ಅನ್ನ ರೆಕಾರ್ಡ್ ಮಾಡ್ತೇನೆ. ಸೊ ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್ ರುಪೀಸ್. ಇದು ನಮ್ಮ ಫಾರ್ಮ್ಯಾಟ್. ಸೊ ಈ ಪರ್ಟಿಕ್ಯುಲರ್ಸ್ ನಾನು ಎಲ್ಲ ಪ್ರಾಬ್ಲಮ್ ಅಲ್ಲೂ ರಿಪೀಟ್ ಮಾಡಕ್ ಹೋಗಲ್ಲ, ಜಸ್ಟ್ ಕೇರ್ಫುಲಿ ಅಬ್ಸರ್ವ್. ಪರ್ಟಿಕ್ಯುಲರ್ಸ್ ರುಪೀಸ್ ನಮ್ಮ ಫಾರ್ಮ್ಯಾಟ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಕ್ಲಿಯರಾ? ಈಗ ಯಾವುದೇ ಅಕೌಂಟೆನ್ಸಿ ಪ್ರಾಬ್ಲಮ್ ಮಾಡಬೇಕಾದ್ರೂ ಕೂಡ ಫಸ್ಟ್ ಕ್ವೆಶ್ಚನ್ ಅನ್ನ ಪಾಯಿಂಟ್ ಬೈ ಪಾಯಿಂಟ್ ಓದ್ಕೊಳ್ತಾ ಬನ್ನಿ. ಶ್ರೇಷ್ಠ ಅಂಡ್ ಜ್ಯೇಷ್ಠ commenced business in partnership with capital of 4 lakh rupees and 3 lakh rupees respectively. ನನಗೆ ಈ ಪ್ರಾಬ್ಲಮ್ ಅಲ್ಲಿ ಬೇಕಾಗಿರೋದು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಕ್ಯಾಪಿಟಲ್ ಅಂದ್ರೆ ಅದು ನನಗೆ ಲಯಬಿಲಿಟಿ ಆಗತ್ತೆ. ಯಾವುದೇ ಲಯಬಿಲಿಟೀಸ್ ನನಗೆ ಬೇಕಾಗಿಲ್ಲ, ಯಾವುದೇ ಅಸೆಟ್ಸ್ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಇನ್ಕಮ್ಸ್ ಅಂಡ್ ಗೇನ್ಸ್ ಅಷ್ಟನ್ ಮಾತ್ರ ತಗೋಬೇಕು. ಕಂಟಿನ್ಯೂ. ಟು ಶೇರ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಓಕೆ, ಡನ್. For the year ending 31st March 24, they earned a profit of 66,000 rupees before. So, ಈ ಎಲ್ಲ ಅಡ್ಜಸ್ಟ್ಮೆಂಟ್ ಗಳನ್ನು ಮಾಡಲಿಕ್ಕೆ ಮುಂಚೆ 66,000 ಪ್ರಾಫಿಟ್ ಬಂದಿದೆ. ಓಕೆ. ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಇದು ಟು, ಇದು ಬೈ. ಸೊ ಇಲ್ಲಿ ನಾವು ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ಪ್ರಾಫಿಟ್ ಅನ್ನ ಬರೀತಾ ಇದ್ದೇವೆ? ನೆಟ್ ಪ್ರಾಫಿಟ್. ಎಷ್ಟಿದೆ? 66,000. ಓಕೆ, ಕಂಟಿನ್ಯೂ. ಫಸ್ಟ್ ಅಡ್ಜಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% per annum. ಅಂದ್ರೆ ದಿಸ್ ಇಸ್ ದ ಎಕ್ಸ್ಪೆನ್ಸ್. ಸೊ ನಮ್ಮ ಬಿಸ್ನೆಸ್ ಇಂದ ಓನರಿಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ, ಬಡ್ಡಿ ಕೊಡ್ತಾ ಇದ್ದೀವಿ. ಇಟ್ ಇಸ್ ಅನ್ ಎಕ್ಸ್ಪೆನ್ಸ್. ಯಾವುದೇ ಎಕ್ಸ್ಪೆನ್ಸ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ ಹಾಕಬೇಕು. ಟು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಯಾರದು? ಶ್ರೇಷ್ಠ ಮತ್ತು ಜ್ಯೇಷ್ಠ. ಶ್ರೇಷ್ಠದು ಇನ್ಕಮ್ ಎಷ್ಟಿದೆ? ಕ್ಯಾಪಿಟಲ್ 4 ಲಕ್ಷ. ಜ್ಯೇಷ್ಠ ಎಷ್ಟಿದೆ? 3 ಲಕ್ಷ. 5%. ಕರೆಕ್ಟಾ? ಶ್ರೇಷ್ಠ 4 ಲಕ್ಷ ಇಂಟು 5%. ಜ್ಯೇಷ್ಠ 3 ಲಕ್ಷ ಇಂಟು 5%. ಓಕೆ. 5 4s are 20, 20,000. 3 5s are 15, 15,000. ಎಷ್ಟು ಈಸಿ. ನೆಕ್ಸ್ಟ್ ನೋಡೋಣ. ಎರಡನೇದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಶ್ರೇಷ್ಠ 2,000, ಜ್ಯೇಷ್ಠ 1,500. ಸಿಂಪಲ್ ಲಾಜಿಕ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಆದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾಗಿರ್ಬೇಕು?
ಇನ್ಕಮ್ ಆಗಿರ್ಬೇಕು. ಏನ್ ಲಾಜಿಕ್ಕು? ನಾನು ಬಿಸ್ನೆಸ್ ಇಂದ ಓನರ್ಗೆ ಕ್ಯಾಪಿಟಲ್ ಕೊಟ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆನ್ಸ್. ಓನರ್ಸ್ ಹತ್ರ ನಾನು ದುಡ್ಡನ್ನ ಇಸ್ಕೊಂಡ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಏನಾಗತ್ತೆ? ಇನ್ಕಮ್ ಆಗತ್ತೆ. 2000 ಮತ್ತೆ 1500. ಸೊ ಯಾವುದೇ ಇನ್ಕಮ್ ನಾವೆಲ್ಲ ಹಾಕ್ತಿವಿ? ಕ್ರೆಡಿಟ್ ಹಾಕ್ತಿವಿ. ಸೊ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಮೊದಲನೆಯದು ಶ್ರೇಷ್ಠ, ಎರಡನೆಯದು ಜ್ಯೇಷ್ಠ. ಸೊ ಶ್ರೇಷ್ಠನ ಹತ್ರ ಎಷ್ಟು? 2. ಜ್ಯೇಷ್ಠನ ಹತ್ರ ಎಷ್ಟು? 1500. ಸೊ 2000, 1500. ಸೊ ಟೋಟಲ್ ಎಷ್ಟು? 3500. ತುಂಬಾ ಜನ ಹೇಳ್ತಾರೆ ನೀವು ಇನ್ನರ್ ಕಾಲಮ್ ಮಾಡ್ಕೊಳ್ಳಿ, ಔಟರ್ ಕಾಲಮ್ ಮಾಡ್ಕೊಳ್ಳಿ. ಆ ಟೋಟಲ್ ಯಾವುದು ನೆಸೆಸಿಟಿ ಇಲ್ಲ. ಈ ತರ ಔಟರ್ ಕಾಲಮ್ ಅಲ್ಲಿ ಡೈರೆಕ್ಟ್ ಆಗಾದ್ರೂ ಬರಿಬಹುದು, ಇಲ್ಲ ಈ ತರ ಇನ್ನರ್ ಕಾಲಮ್ ಅಲ್ಲಿ ಆಡ್ ಮಾಡ್ಬಿಟ್ಟು ಔಟರ್ ಕಾಲಮ್ ಅಲ್ಲಿ ಬರೀಬಹುದು. ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ನೆಕ್ಸ್ಟ್ ನೋಡೋಣ, ಮೂರನೇ ಅಡ್ಜಸ್ಟ್ಮೆಂಟ್. ಸ್ಯಾಲರಿ ಆಫ್ ಶ್ರೇಷ್ಠ ಇಯರ್ಗೆ 6000, ಕಮಿಷನ್ ಇಡೀ ವರ್ಷಕ್ಕೆ 4000. ಹೆಂಗ್ ಗೊತ್ತಾಯ್ತು? ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾನೆ, ಇಯರ್ಲಿ. ಸೊ ಶ್ರೇಷ್ಠಂಗ್ 6000, ಜ್ಯೇಷ್ಠಂಗೆ 4000. ಶ್ರೇಷ್ಠ ಜ್ಯೇಷ್ಠಂಗೆ ನಾವು ಇನ್ಕಮ್ ಅನ್ನ ಎಕ್ಸ್ಪೆನ್ಸಸ್ ಕೊಡ್ತಾ ಇದ್ದೀವಿ, ಸ್ಯಾಲರಿ ಮತ್ತು ಕಮಿಷನ್ ಎಕ್ಸ್ಪೆನ್ಸಸ್. ಯಾವುದೇ ಎಕ್ಸ್ಪೆನ್ಸಸ್ ನನಗೆ ಯಾವ ಸೈಡ್ ನಲ್ಲಿ ಬರಬೇಕು? ಡೆಬಿಟ್ ಸೈಡ್ ನಲ್ಲಿ ಬರಬೇಕು. ಸೊ ಟು ಸ್ಯಾಲರಿ ಯಾರಿಗೆ ಕೊಡ್ತಾ ಇದ್ದೇನೆ? ಶ್ರೇಷ್ಠ. ಎಷ್ಟು ಕೊಡ್ತಾ ಇದ್ದೇನೆ? 6000. ನೆಕ್ಸ್ಟ್ ಕಮಿಷನ್ ಯಾರ್ಗೆ ಕೊಡ್ತಾ ಇದ್ದೇನೆ? ಕಮಿಷನ್ ಜ್ಯೇಷ್ಠಾಳಿಗೆ. ಎಷ್ಟು ಕಮಿಷನ್? 4000. 4000. ನೆಕ್ಸ್ಟ್ ನಾಲ್ಕನೇ ಅಡ್ಜಸ್ಟ್ಮೆಂಟ್. ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್. ಶ್ರೇಷ್ಠ 40,000 ಮತ್ತೆ ಜ್ಯೇಷ್ಠ 30,000. ಆಲ್ರೆಡಿ ನಾನು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರ್ದಾಯ್ತು. ನಾನು ಕ್ಯಾಪಿಟಲ್ ಅನ್ನ ತಗೊಳ್ಳೋದಿಲ್ಲ ಅಂದ್ರೆ ಡ್ರಾಯಿಂಗ್ಸ್ ಅನ್ನ ಕೂಡ ತಗೊಳ್ಳೋದಿಲ್ಲ. ಸೊ ನನಗೆ ಬೇಕಾಗಿರೋದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾತ್ರ. ಸಿಂಪಲ್. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸು ಮುಗ್ದಾಯ್ತು. ಇವಾಗ ಟೋಟಲ್ ಮಾಡೋ ಸಮಯ. ಸೊ ಟೋಟಲ್ ಮಾಡ್ಕೊಳ್ಳೋಣ. ಡೆಬಿಟ್ ಟು ಕ್ರೆಡಿಟ್ ಈಕ್ವಲ್ ಆಗಿರ್ಬೇಕು. ಸೊ 66 ಪ್ಲಸ್ 3500 69,500 69,500 rupees. ಕರೆಕ್ಟಾ? ಸೊ ಕ್ರೆಡಿಟ್ ಜಾಸ್ತಿ ಇದೆ, ಡೆಬಿಟ್ ಏನಾಗಿದೆ? ಕಡಿಮೆ ಇದೆ. ಓಕೆ ಫೈನ್. ಸೊ ಮೊದಲು 69,500 ಮೈನಸ್ 20,000 ಮೈನಸ್ 15,000 ಮೈನಸ್ 6,000 ಮೈನಸ್ 4,000. ಎಲ್ಲರಿಗೂ ಕೂಡ 24,500 ಟೋಟಲ್ ಬರ್ತಾ ಇದೆಯಾ? ಡಿಫ್ರೆನ್ಸ್ ಚೆಕ್ ಮಾಡಿ. ಕಮಾನ್. ಎಸ್, ಎಲ್ರಿಗೂ ಕೂಡ 24,500 ಡಿಫ್ರೆನ್ಸ್ ಬರ್ತಾ ಇದೆಯಾ? ಚೆಕ್ ಮಾಡಿ. ಕಮಾನ್ ಕಮಾನ್ ಕಮಾನ್. ಎಲ್ರೂ ಕೂಡ ಫಾಸ್ಟ್ ಆಗಿ ಚೆಕ್ ಮಾಡಿ. ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಎಲ್ರೂ ಕೂಡ ಕಮಾನ್ ಕಮಾನ್ ಕಮಾನ್. ಎಲ್ರೂ ಆನ್ಸರ್ ಮಾಡಬೇಕು, ಎಲ್ರೂ ಕೂಡ ಉತ್ತರವನ್ನ ಕೊಡಬೇಕು. ಕಮಾನ್ ನೋಡಿ, ದಿಸ್ ಇಸ್ ಅವರ್ ಕ್ವೆಶ್ಚನ್. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಗಳನ್ನು ತಗೊಂಡಾಗಿದೆ. ಸೊ ಫೈನಲ್ ಆನ್ಸರ್ 24,500 ಬರ್ತಾ ಇದೆಯಾ? ಎಸ್, ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಕಮಾನ್. ಎಸ್, ವೆರಿ ಗುಡ್. ಸೊ ಇವಾಗ 24,500 ಯಾರ ಮನೆಗೆ ತಗೊಂಡೋಗ್ತಾರೆ? ಪಾರ್ಟ್ನರ್ಸ್. ಕ್ರೆಡಿಟ್ ಜಾಸ್ತಿ ಇದೆ, ಡೆಬಿಟ್ ಕಡಿಮೆ ಇದೆ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾರು? ಶ್ರೇಷ್ಠ ಮತ್ತು ಜ್ಯೇಷ್ಠ. ಎಷ್ಟಿದೆ? 24,500 ರೂಪಾಯಿ. ಎಷ್ಟು ರೇಷಿಯೋ? 3/5 2/5. ಹೆಂಗೆ ಸಿಕ್ತು? ಅಬ್ಸರ್ವ್ ಮಾಡಿ. 3:2 ಅಂತ ಹೇಳ್ತಾ ಇದ್ದಾನೆ. ಸೊ 3 + 2 5 5. 3 ಶ್ರೇಷ್ಠಂಗ್ ಹೋಗುತ್ತೆ, 2 ಜ್ಯೇಷ್ಠಂಗ್ ಹೋಗುತ್ತೆ. ನೋಡಿ 3:2 ಇದೆಯಾ? 3 + 2 5 5. ಎರಡು ಸಲ ಬರ್ಕೊಳ್ಳಿ. ಫಸ್ಟ್ 3, ಸೆಕೆಂಡ್ 2. ಡನ್. ಸೊ 3/5 2/5 ರೇಷಿಯೋ. ಸೊ 24,500 ಇಂಟು 3/5 ಎಷ್ಟಾಯ್ತು?
14,700 ಆಯ್ತು. ನೆಕ್ಸ್ಟ್ 24,500 ಇಂಟು 2/5 9,800 ಆಯ್ತು. ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ಸೊ 14,700 9,800 ಏನ್ ಬಂದಿದೆ, ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ಎನಿ ಡೌಟ್ ಓವರ್ ದಿಸ್, ಎನಿ ಕ್ವೆಶ್ಚನ್? ಇದೆಲ್ರಿಗೂ ಅರ್ಥ ಆಗಿದೆಯಾ? ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಇದೆಲ್ರಿಗೂ ಕ್ಲಿಯರ್ ಆಗಿದೆಯಾ? ಬಿ ವೆರಿ ಕ್ವಿಕ್ ಸೊ ದಟ್ ವಿ ಕ್ಯಾನ್ ಡೂ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಎಸ್, ಫಾಸ್ಟ್ ಆಗಿ ಹೇಳಿ. ಎಸ್, ಇದೇ ಪ್ರಾಬ್ಲಮ್ ನೆಕ್ಸ್ಟ್ ಟಾಪಿಕ್ ಬರುತ್ತೆ. ಡೋಂಟ್ ವರಿ ಮೋಹನ್, ಇದೇ ಪ್ರಾಬ್ಲಮ್ ನೆಕ್ಸ್ಟ್ ಅಂದ್ರೆ ಇದೇ ತರಹದ ಪ್ರಾಬ್ಲಮ್ ಕೂಡ ಬರುತ್ತೆ. ಮಯೂರ್, ಎಸ್ ವಿ ಆರ್ ಸಾಲ್ವಿಂಗ್ ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ಎಸ್, ರೇಷಿಯೋ ಇಸ್ ಸಿಂಪಲ್ ಯೋಗಿತಾ. ನೋಡಿ, ರೇಷಿಯೋ 3:2 ಇದೆಯಾ? 3 + 2 ಮಾಡಿದ್ರೆ ನನ್ಗೆ ಎಷ್ಟು ಸಿಗತ್ತೆ? 5 ಸಿಗತ್ತೆ. ಸೊ ಅಲ್ಲಿಗೇನಾಯ್ತು? 3/5 ಆಯ್ತು, 2/5 ಆಯ್ತು. ಸಿಂಪಲ್ ಮ್ಯಾಥಮ್ಯಾಟಿಕ್ಸ್. ಓಕೆ, ಡನ್. Now we will move to the next problem then.